ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಇಂಡಿಯಾ ಪೋಸ್ಟ್ ಆಫೀಸ್ನಿಂದ ಅಧಿಸೂಚಿಸಲಾದ 44,000ಕ್ಕಿಂತ ಅಧಿಕ ಹುದ್ದೆಗಳ ಒಂದು GDS ಆನ್ಲೈನ್ ಎಂಗೇಜ್ಮೆಂಟ್ ಈ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಿನ ಸೆಕೆಂಡ್ ಲಿಸ್ಟನ್ನು ಈಗ ಅನೌನ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗಾಗಲೇ ಈ ಲಿಸ್ಟ್ 1 ನೀವು ನೋಡಿರ್ತೀರಿ. ಸೊ ಈ ಒಂದು ಲಿಸ್ಟ್ 1ದಲ್ಲಿ ಯಾರು ಅಬ್ಸೆಂಟ್ ಇದ್ದರು, ಯಾರು ಜಾಯ್ನ್ ಆಗಿಲ್ಲ, ಸೊ ಒಂದು ವಿವಿಧ ಕಾರಣಗಳಿಂದ ಯಾರು ರಿಜೆಕ್ಟ್ ಆಗಿರ್ತಾರೆ ಅವರನ್ನು ಈ ಒಂದು ಸೆಕೆಂಡ್ ಲಿಸ್ಟಲ್ಲಿ ಏನಪ್ಪ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಓಕೆನಾ. ಸೊ ಇಲ್ಲಿ ಎಲ್ಲ ಒಂದು ಸರ್ಕಲ್ದು ಅನೌನ್ಸ್ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಒಂದು ರಿಸಲ್ಟನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ರಿಸಲ್ಟ್ ವಿತ್ ಕಟ್ ಆಫು ಮತ್ತು ಥರ್ಡ್ ಲಿಸ್ಟು ಯಾವಾಗ ಬಿಡ್ತಾರೆ ಮತ್ತು ಈ ಒಂದು ಲಿಸ್ಟಲ್ಲಿ ಎಷ್ಟೆಷ್ಟು ಕಟ್ ಆಫ್ ಇದೆ, ಎಷ್ಟು ಜನ ಒಂದು ಆಯ್ಕೆ ಆಗಿದ್ದಾರೆ ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಕರ್ನಾಟಕ ಅಂತ ನೋಡ್ಬೋದು. ಸಪ್ಲಿಮೆಂಟರಿ ಟೆಸ್ಟ್ ಅಂತ ಇರ್ತದೆ. ಈ ಒಂದು ಸಪ್ಲಿಮೆಂಟರಿ ಟೆಸ್ಟನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ. ಜಸ್ಟು ಸಪ್ಲಿಮೆಂಟರಿ ಲಿಸ್ಟ್ ಸೆಕೆಂಡ್. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರದ ಒಂದು PDF ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ 2024 ಕರ್ನಾಟಕ ಸರ್ಕಲ್ ಲಿಸ್ಟ್ ಸೆಕೆಂಡ್. ಇಲ್ಲಿ ಈ ಒಂದು ಲಿಸ್ಟ್ ಸೆಕೆಂಡಲ್ಲಿ ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಸ್ಗಳು ತಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಆಯಾ ಒಂದು ಡಿವಿಷನ್ಗಳಿಗೆ, ಆ ಒಂದು ಡಿವಿಷನ್ ಹೆಡ್ಗೆ ನೀವು 3/10/2024 ಅಂದರೆ ಅಕ್ಟೋಬರ್ 3 ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡತಕ್ಕದ್ದು. ಸೊ ಇಲ್ಲಿ ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಗಳು ತಮ್ಮ ಒಂದು ವೆರಿಫಿಕೇಷನನ್ನು ಒರಿಜಿನಲ್ ವಿತ್ 2 ಸೆಟ್ಸ್ ಆಫ್ ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಇವುಗಳ ಜೊತೆಗೆ ನೀವು ನಿಮ್ಮ ಒಂದು ವೆರಿಫಿಕೇಷನ್ಗೆ ಹಾಜರಾಗಿರಬೇಕು. ಇದು ಸೆಕೆಂಡ್ ಪಾಯಿಂಟು. ಸೊ ಇಲ್ಲಿ ಎಷ್ಟು ಕ್ಯಾಂಡಿಡೇಟ್ಗಳು ಟೋಟಲಾಗಿ ಇಲ್ಲಿ ನೋಡಿ 866 ಕ್ಯಾಂಡಿಡೇಟ್ಗಳು 866 ಕ್ಯಾಂಡಿಡೇಟ್ಗಳು ಏನಪ್ಪ ಇಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಸೊ ಐ ಥಿಂಕ್ ಕರ್ನಾಟಕದಲ್ಲಿ ಎಷ್ಟಿದಾವೆ ಕರ್ನಾಟಕ ಸರ್ಕಲ್ದಲ್ಲಿ ಒಂದು 1700 ಸಮಥಿಂಗ್ ಇದ್ದಾವೆ ಪೋಸ್ಟು. ಬಟ್ ಈ ಟೈಮೇ ಇಷ್ಟು ಮೋರ್ ದ್ಯಾನ್ 50% ಅಲ್ಲ, ಅಪ್ ಟು 60% ಇಷ್ಟು ಒಂದು ಅಭ್ಯರ್ಥಿಗಳು ಸೆಕೆಂಡ್ ಲಿಸ್ಟ್ಗೆ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ಇಲ್ಲಿ ಫಸ್ಟ್ ಲಿಸ್ಟಲ್ಲಿ ಜಾಯ್ನಿಂಗ್ ಆಗಿಲ್ಲ, ಆಮೇಲೆ ರಿಜೆಕ್ಟ್ ಆದ ಕ್ಯಾಂಡಿಡೇಟ್ಗಳು, ಹೀಗೆ ಎಲ್ಲ ಒಂದು ಕ್ಯಾಂಡಿಡೇಟ್ಗಳು ಸೇರಿ ಇಷ್ಟು 866 ಇಷ್ಟು ಕ್ಯಾಂಡಿಡೇಟ್ಗಳು ಪಾಸ್ ಆಗಿದ್ದಾರೆ. ಸೊ ನಾವಿಲ್ಲಿ ಕಟಪ್ ಅಂತ ನೋಡಿದ್ಮೇಲೆ ಮೇನ್ಲಿ UR ಕ್ಯಾಂಡಿಡೇಟ್ಗಳನ್ನು ನೀವು ಇಲ್ಲಿ ಗಮನಿಸ್ಬೋದು. ಆ್ಯಸ್ ಕಂಪೇರ್ ಟು ಫಸ್ಟ್. ಓಕೆನಾ. ಆ್ಯಸ್ ಕಂಪೇರ್ ಟು ಫಸ್ಟ್ ಈ ಒಂದು ಕರ್ನಾಟಕ ಸರ್ಕಲ್ಗೆ ಬಂದರೆ ಈಗ ಆಲ್ಮೋಸ್ಟ್ ಆಲ್ ಇಲ್ಲಿ ನೋಡಿ, ಈಗ URದವ್ರಿಗೆ ಓಪನ್ ಆಲ್ಮೋಸ್ಟ್ ಆಲ್ ಒಂದು 96 ಲಾಸ್ಟ್ 96 ಇದೆ. ಓಕೆ. ಆಮೇಲೆ EWS ಕ್ಯಾಂಡಿಡೇಟ್ಗೆ ಅವ್ರದ್ದು ಕೆಲವೊಂದು ಕ್ಯಾಂಡಿಡೇಟ್ಗಳು 92, 94 ಇದ್ದಾರೆ. 94, 95 ನೀವು ಇಲ್ಲಿ ನೋಡ್ಬೋದು. 95 ಇದೆ. ಓಕೆನಾ. ಆಲ್ಮೋಸ್ಟ್ ಆಲ್ 93, 94 ಇದ್ದಾವೆ. ಆಮೇಲೆ OBC ಕ್ಯಾಂಡಿಡೇಟು, OBC ಕೂಡ ಒಂದು 94, 95 ರೇಂಜಲ್ಲಿ ಇದ್ದಾರೆ. ಆಮೇಲೆ SC ST, ಈ SC ST ನೋಡಿದ್ರೆ ಅದು ಕೂಡ ಒಂದು 93, 94 ರೇಂಜಲ್ಲಿ ಇದ್ದಾರೆ. ಓಕೆ. ಸೊ ಬಟ್ PWD ನೋಡ್ತಾ ಇದ್ದರೆ PWD ಕಡಿಮೆ ಇದ್ದಾರೆ. ಇಲ್ಲಿ PWD ನೋಡ್ಬೋದು 89.92 ಇದೊಂದು ಲಿಸ್ಟ್ ಆಯಿತು. ಸೊ PWD ಒಂದು 80% ಮಟ್ಟ ಇದೆ, 80 to 90 ರೇಂಜಲ್ಲಿ. ಅರ್ಥ ಆಯ್ತಾ. ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ, ಎಕ್ಸ್ ಸರ್ವಿಸ್ ಮ್ಯಾನ್ ಕೂಡ ಒಂದು 80% ಮಟ್ಟ ಇದೆ. ಅರ್ಥ ಆಯ್ತಾ. ಸೊ ಇದೆಲ್ಲ ಈ ಒಂದು ಲಿಸ್ಟಿನ ಒಂದು
ಒಂದು ಪ್ರೊಬ್ಯಾಬಲ್ ಒಂದು ಕಟ್ ಆಫ್ ಇದೆ. ಸೊ ಈಗ ಸೆಕೆಂಡ್ ಲಿಸ್ಟ್ ಆದಮೇಲೆ ಥರ್ಡ್ ಲಿಸ್ಟ್ ಯಾವಾಗ ಬಿಡ್ಬೋದು? ಈಗ ನೋಡಿ, ಈಗ ಈ ಒಂದು ಸೆಕೆಂಡ್ ಲಿಸ್ಟನ್ನು 3/10/2024 ಅಂದರೆ ಒಂದು ಮುಂದಿನ ತಿಂಗಳ ಅಕ್ಟೋಬರ್ 3 ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಇದಾದ ಮೇಲೆ ಒಂದು 2 to 3 ಡೇಸ್ ಒಂದು 3 ಡೇಸ್ ನೋಡ್ತಾರೆ ಎಷ್ಟು ಜನ ಬರ್ತಾರೆ ಜಾಯ್ನಿಂಗು, ಎಷ್ಟಿಲ್ಲ ಅಂತ ಒಂದು ಇದೆಲ್ಲ ಇಟ್ಕೊಂಡು ಅಪ್ ಟು 10th ಅಕ್ಟೋಬರ್ ವರೆಗೂ ಕಾಯ್ದು ಆಮೇಲೆ ನಿಮಗೆ ಆ ಒಂದು ಥರ್ಡ್ ಲಿಸ್ಟ್ ಅಂದರೆ ಇಲ್ಲಿ ಮಟ್ಟ ಈಗ ಸೆಕೆಂಡ್ ಲಿಸ್ಟಲ್ಲಿ ಒಂದು ಪಾಸಾಗಿರ್ತಾರಲ್ಲ, ಸೊ ಆ ಒಂದು ಕ್ಯಾಂಡಿಡೇಟ್ಗಳು ಎಷ್ಟು ಜನ ಜಾಯಿನ್ ಆಗ್ತಾರೆ, ಎಷ್ಟು ಜನ ರಿಜೆಕ್ಟ್ ಆಗ್ತಾರೆ, ಎಷ್ಟು ಜನ ಒಂದು ಅಬ್ಸೆಂಟ್ ಆಗ್ತಾರೆ, ಈ ಒಂದು ಎಲ್ಲ ಒಂದು ಮಾಹಿತಿಗಳನ್ನು ಕಲೆ ಹಾಕಿ ಥರ್ಡ್ ಲಿಸ್ಟ್ಗೆ ಪ್ಲ್ಯಾನ್ ಮಾಡ್ತಾರೆ. ಈ ಒಂದು ಥರ್ಡ್ ಲಿಸ್ಟ್ ಯಾವಾಗ ಬರ್ಬೋದು? ಇದು ಪ್ರೊಬ್ಯಾಬಲಿ ಥರ್ಡ್ ಲಿಸ್ಟು ನಿಮಗೆ ಇದರ ಒಂದು 15 ಡೇಸಲ್ಲಿ ಬರ್ಬೋದು. 15 to ಮ್ಯಾಕ್ಸಿಮಮ್ 20 ಡೇಸ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ನೋಡಿ, ಇದು ನಿಮಗೆ 18 ಅಕ್ಟೋಬರ್ ಟು ಒಂದು 25th ಅಕ್ಟೋಬರ್ ಒಳಗಡೆ ನಿಮಗೆ ಈ ಒಂದು ಥರ್ಡ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಐ ಹೋಪ್ ಒಂದು 20th ಅಕ್ಟೋಬರ್ ಎನಫ್, ಇವಾಗ ಒಂದು ಥರ್ಡ್ ಲಿಸ್ಟನ್ನು ಬಿಡ್ಬೋದು. ಈ ಒಂದು ಥರ್ಡ್ ಲಿಸ್ಟ್ಗೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಫ್ರೆಂಡ್ಸ್? ಈಗ ಆಲ್ಮೋಸ್ಟ್ ಆಲ್ ಒಂದು 60% ಕ್ಯಾಂಡಿಡೇಟ್ಗಳು ಫಸ್ಟ್ ಲಿಸ್ಟಲ್ಲಿ ಜಾಯಿನ್ ಆಗಿಲ್ಲ ಅಥವಾ ರಿಜೆಕ್ಟ್ ಆಗಿದ್ದಾರೆ. ಈ ಒಂದು ಎಲ್ಲ ಕಾರಣಗಳಿಂದ ಸೆಕೆಂಡ್ ಲಿಸ್ಟಲ್ಲಿ ಬಂದಿದ್ದಾರೆ. ಆಲ್ಮೋಸ್ಟ್ ಆಲ್ ಈ 866 ಅಂದರೆ ಒಂದು ಅಪ್ ಟು 400, ಒಂದು ಅಟ್ಲೀಸ್ಟ್ 400 ಕ್ಯಾಂಡಿಡೇಟ್ಸ್ ಆದರೂ ಥರ್ಡ್ ಲಿಸ್ಟ್ಗೆ ಒಂದು ಶಾರ್ಟ್ ಲಿಸ್ಟ್ ಆಗುವ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಅರ್ಥ ಆಯ್ತಾ? ಯಾಕೆಂದರೆ ಮ್ಯಾಕ್ಸಿಮಮ್ ಜನ ಒಂದು ಜಾಯ್ನೇ ಆಗ್ತಾಯಿಲ್ಲ. ಸೊ ಈಗ ಆಲ್ರೆಡಿ ಒಂದು 97-98% ತೊಗೊಂಡಿರ್ತಾರಲ್ಲ, ಅವ್ರು ಸುಮ್ಮನೆ ಹಾಕಿಬಿಟ್ಟಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋಗಲ್ಲ, ಹೋದ್ರೂ ಜಾಯ್ನ್ ಆಗಲ್ಲ. ಸೊ ಅಂಥ ಕ್ಯಾಂಡಿಡೇಟ್ಗಳು ಅಬ್ಸೆಂಟ್ ಆಗೋದ್ರಿಂದ ಥರ್ಡ್ ಲಿಸ್ಟಲ್ಲಿ ಉಳಿದ ಕ್ಯಾಂಡಿಡೇಟ್ಗಳಿಗೆ ಒಂದು ಚಾನ್ಸ್ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಸೊ ಈ ಒಂದು ಥರ್ಡ್ ಲಿಸ್ಟನ್ನು ಒಂದು 15 ಡೇಸಲ್ಲಿ ಬಿಡ್ಬೋದು. ಮತ್ತು ಅಂದರೆ ಆಫ್ಟರ್ ಅಕ್ಟೋಬರ್ 3rd ಇದಾದಮೇಲೆ ಒಂದು 15 ಡೇಸ್. ಓಕೆ, ಸೊ ಇಲ್ಲಿ ಕಟ್ ಆಫ್ ಅಂತ ನೋಡಬೇಕಾದ್ರೆ ಒಂದು URಗೆ ಥರ್ಡ್ ಲಿಸ್ಟ್ಗೆ ಒಂದು 90-95 ರೇಂಜಲ್ಲಿ ನಿಂದಿರ್ಬೋದು. ಆಮೇಲೆ OBCಗೆ ಒಂದು 90-93 ರೇಂಜಲ್ಲಿ, ಒಂದು EWSಗೆ ಇದು ಕೂಡ ಒಂದು 87-92 ರೇಂಜಲ್ಲಿ ನಿಂದಿರ್ಬೋದು. 92 ಅನ್ನೋಕ್ಕಿಂತ ಓಕೆ 92. ಆಮೇಲೆ SC/ST, ಈ SC/STದವ್ರಿಗೆ ಒಂದು 85 to 90 ರೇಂಜು. ಆಮೇಲೆ PWD ಎಷ್ಟು ನಿಲ್ಬೋದು? PWD ನೋಡಿ, ಇದು ಆಲ್ಮೋಸ್ಟ್ ಇದು ಡಿಪೆಂಡ್ಸ್ ಆನ್ ವೇಕೆನ್ಸಿ ಆ್ಯಂಡ್ ಡಿಪೆಂಡ್ಸ್ ಆನ್ ಕ್ಯಾಂಡಿಡೇಟ್ಸ್ ಪರ್ಸೆಂಟೇಜ್. ಮೇನ್ಲಿ ಇದೇನು 80 ಆಗ್ಬೋದು, 75 ಆಗ್ಬೋದು. ಓಕೆ, ಇಟ್ಸ್ ಡಿಪೆಂಡ್ಸ್ ಆನ್ ಕ್ಯಾಂಡಿಡೇಟ್ಸ್. ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನು, ಇದು ಕೂಡ PWD ಟೈಪ್. ಓಕೆ, ಸೊ ಇದು ಕೂಡ ಒಂದು 75 to 80 ಹೋಗ್ಬೋದು. ಈ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ಥರ್ಡ್ ಲಿಸ್ಟಿಗೆ ನೋಡ್ಬೋದು. GDS ಥರ್ಡ್ ಲಿಸ್ಟ್. ಅರ್ಥ ಆಯ್ತಾ? ಸೊ ಈ ಒಂದು ಕಟ್ ಆಫನ್ನು ನಾವು ಇಲ್ಲಿ ಕಾಣ್ಬೋದು. ಅರ್ಥ ಆಯ್ತಾ? ಸೊ ಇದಿಷ್ಟು ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ನ ಒಂದು ಸೆಕೆಂಡ್ ಲಿಸ್ಟ್ ರಿಲೇಟೆಡ್ ಒಂದು ಅಪ್ಡೇಟೆಡ್ ಮಾಹಿತಿಯಾಗಿತ್ತು. ಇದೇ ಥರದ ಒಂದು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.